ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ವರುಣ ಭಾರಿ ಅವಾಂತರವನ್ನೇ ಸೃಷ್ಟಿ ಮಾಡಿದ್ದಾನೆ. ನಿನ್ನೆ ಸಂಜೆ ಸುರಿದ ಗಾಳಿ ಮಳೆಗೆ ಮರಗಳು ಧರೆಗುರುಳಿವೆ. ಕಾರುಗಳ ಮೇಲೆ ಬೃಹತ್ ಗಾತ್ರದ ಮರದ ರೆಂಬೆ ಕೊಂಬೆಗಳು ಬಿದ್ದಿವೆ. ನಂದಿನಿ ಲೇಔಟ್ನ 4ನೇ ಬ್ಲಾಕ್ನಲ್ಲಿ ನಡೆದ ಘಟನೆ ಇದು. ಇನ್ನು ಮರ ಬಿದ್ದು ಸ್ವಿಫ್ಟ್ ಡಿಸೈರ್ ಕಾರು ಅಂದರೆ ಈ ಸಂದರ್ಭದಲ್ಲಿ ಜಖಮಾಗಿರುವಂತಹ ಪ್ರಸಂಗಗಳು ನಡೆದಿದ್ರೆ, ಮತ್ತೊಂದು ಕಡೆ ಆಟೋಗಳು, ಬೈಕ್ ಕೂಡ ಜಖಮಾಗಿವೆ. ಇನ್ನು ಘಟನಾ ಸ್ಥಳಕ್ಕೆ ಶಾಸಕ ಕೆ ಗೋಪಾಲಯ್ಯ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದು, ಸದ್ಯ ಮರಗಳ ತೆರವು ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ ಜಿಬಿಎ. ಇನ್ನು ಈ ಬಗ್ಗೆ ಘಟನಾ ಸ್ಥಳದಿಂದ ನಮ್ಮ ಪ್ರತಿನಿಧಿ ಮಂಜುನಾಥ್ ನಡೆಸಿರುವಂತಹ ಒಂದು ವಾಕ್ಥ್ರೂ ಇದೆ, ಬನ್ನಿ ನೋಡಿ. ಬೆಂಗಳೂರು ನಗರದಲ್ಲಿ ಧಾರಾಕಾರ ಮಳೆಯಿಂದ ಒಂದಲ್ಲ ಒಂದು ಅನಾಹುತಗಳು ಅವಾಂತರಗಳು ಆಗ್ತವೆ. ಸೊ ಅದೇ ರೀತಿ ನಿನ್ನೆ ಕೂಡ ಸುರಿದಂತಹ ಭಾರಿ ಮಳೆಯಿಂದಾಗಿ ನಂದಿನಿ ಲೇಔಟ್ನಲ್ಲೂ ಕೂಡ ಬೃಹತ್ ಗಾತ್ರದ ಮರವೊಂದು ಧರೆಗುಳಿದಿದೆ. ಸೊ ನೀವು ನೋಡ್ತಾ ಇರ್ಬೋದು, ದೊಡ್ಡ ಮಟ್ಟದಲ್ಲಿ ಬೃಹತ್ ಗಾತ್ರದ ಮರ ಒಂದು ಧರೆಗುಳಿದಿಂದ ಸುಮಾರು ಸಾಕಷ್ಟು ಒಂದು 2-3 ಆಟೋ ಜೊತೆಗೆ ಒಂದು ಕಾರ್ ಕೂಡ ಜಖಂಗೊಂಡಿರುವಂಥದ್ದು. ಸದ್ಯ ಈಗಾಗಲೇ ಇದನ್ನ ತೆರವು ಮಾಡೋದಕ್ಕೆ ಜಿಬಿ ಅಧಿಕಾರಿಗಳು ಒಂದು ಕಡೆ ಬಂದರೆ, ಮತ್ತೆ ಈ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಗೋಪಾಲ್ ಅವರು ಕೂಡ ಈಗಾಗಲೇ ಸ್ಥಳಕ್ಕೆ ಬಂದಿದ್ದಾರೆ. ಸ್ಥಳಕ್ಕೆ ಬಂದು ತಕ್ಷಣ ಇಂತಹ ಕೆಲಸಗಳನ್ನ ಕ್ಲಿಯರ್ ಮಾಡಬೇಕು, ಜೊತೆಗೆ ಯಾರಿಗೂ ಸಮಸ್ಯೆ ಆಗಬಾರ್ದು, ಸಾರ್ವಜನಿಕ ಸಮಸ್ಯೆ ಆಗಬಾರ್ದು ಅಂತೇಳಿ ಈಗಾಗಲೇ ಕ್ಷೇತ್ರದ ಶಾಸಕರು ಗೋಪಾಲ್ ಅವರು ಈಗಾಗಲೇ ಸ್ಥಳಕ್ಕೆ ಬಂದಿದ್ದಾರೆ. ಸ್ಥಳಕ್ಕೆ ಬಂದು ಅಧಿಕಾರಿಗಳನ್ನ ಇಟ್ಕೊಂಡು ಕೆಲಸನ ತೆರವು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ನಮ್ಮ ಜೊತೆ ಶಾಸಕರಿದ್ದಾರೆ, ಮಾತಾಡ್ತೀನಿ. ಸರ್, ನೋಡಿದಿರಿ, ಪ್ರತಿ ಸಾರಿ ಬೆಂಗಳೂರು ನಗರದಲ್ಲಿ ಮಳೆ ಬಂದರೆ ನಾನಾ ಕಡೆ ಈ ರೀತಿ ಅವಾಂತರಗಳಾಗ್ತವೆ. ಅದರಲ್ಲೂ ಕೂಡ ಇವತ್ತು ಬೃಹತ್ ಮತ್ತು ದೊಡ್ಡ ಗಾತ್ರದ ಮರ ಬಿದ್ದು ಆಟೋ ಕಾರ್ ಜಖಂಗೊಂಡಿದೆ. ಸ್ಥಳಕ್ಕೆ ಬಂದಿದ್ದೀರಿ, ಅಧಿಕಾರಿಗಳು ಕೆಲಸ ಮಾಡ್ತಿದ್ದೀರಿ, ಏನು ಸರ್ ಇದು? ನಿನ್ನೆ ಸಂಜೆ ಬಿದ್ದಂಥ ಮಳೆ ಮತ್ತು ಬಿರುಗಾಳಿ, പക്ഷേ ಇಷ್ಟೊಂದು ಬೀಳಬೇಕು ಅಂತಂದ್ರೆ ಇಷ್ಟೊಂದು ಗಾಳಿ ನಾವು ನೋಡಿರಲಿಲ್ಲ. ಕಳೆದ 15-20 ದಿನದಲ್ಲಿ ಒಂದು ಬಾರಿ ಆಗಿತ್ತು. ಈಚೆ ಕಡೆ 120ಕ್ಕಿಂತ ಹೆಚ್ಚಿನ ಮರಗಳಿದಾಗಿತ್ತು. ನಿನ್ನೆ ಬಿದ್ದಂಥ ಮಳೆ ಮತ್ತು ಗಾಳಿಗೆ ನಂದಿನಿ ಬಡಾವಣೆ ಒಂದರಲ್ಲಿ ಸುಮಾರು 10ಕ್ಕಿಂತ ಹೆಚ್ಚಿನ ಮರಗಳಿದ್ದಾಗಿದೆ. ಕ್ಷೇತ್ರದಲ್ಲಿ 35-40 ಮರಗಳು ಕೊಂಬೆ ಮುರ್ಕೊಂಡಿದ್ದಾವೆ, ಬುಡ ಸಮೇತ ಬಿದ್ದಿವೆ. ಕಾರ್ಗಳ ಮೇಲೆ, ಆಟೋಗಳ ಮೇಲೆ, ಮನೆಗಳ ಮೇಲೆ ಬಿದ್ದಿದೆ. ಶೀಟಿನ ಮನೆಗಳ ಮೇಲೆಲ್ಲ ಕ್ರೇನ್ ತಂದು ಅದನ್ನ ಎತ್ತಿಸ್ತಕ್ಕಂಥ ಕೆಲಸವನ್ನು ನಿನ್ನೆ ರಾತ್ರಿಯಿಂದ ಸತತವಾಗಿ ಮಾಡ್ತಾ ಇದ್ದೀವಿ. ನನ್ನ ಜೊತೆ ಅಧಿಕಾರಿಗಳು, ನಮ್ಮೆಲ್ಲ ಈ ಭಾಗದ ಎಲ್ಲ ಮುಖಂಡರುಗಳು ರಾತ್ರಿ 3 ಗಂಟೆವರೆಗೂ ಅವರೇ ಸ್ವತಃ ಮರಗಳನ್ನ ಕುಯ್ದನ್ನ ಎತ್ತಾಕೋದು ಒಂದು ಕಡೆಗೆ ಮಾಡ್ಕೊಂಡ್ಬರ್ತಾ ಇದ್ದಾರೆ. ಈಗ ಪ್ರಾರಂಭ ಆಗಿದೆ. പക്ഷേ ಸಂಜೆ ಒಳಗಡೆ ಕ್ಷೇತ್ರದಲ್ಲಿ ಬಿದ್ದಿರ್ತಕ್ಕಂಥ ಮರಗಳನ್ನು ಕಟ್ ಮಾಡಿ ಬೇರೆಗಡೆ ಸಾಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ನಾನು ಸರ್ಕಾರವನ್ನು, ಮುಖ್ಯಮಂತ್ರಿಗಳನ್ನು, ಉಪಮುಖ್ಯಮಂತ್ರಿಗಳನ್ನು ನಾನು ವಿನಂತಿ ಮಾಡ್ಕೊತೇನೆ, ಆ ಬಡವರ ಆಟೋ ಮೇಲೆ ಬಿದ್ದಿರ್ತಕ್ಕಂಥ, ಕಾರ್ ಮೇಲೆ ಅವಕ್ಕೆ ಪರಿಹಾರವನ್ನು ಕೊಡಬೇಕು. ಮಾನವೀಯತೆಯಿಂದ ದೃಷ್ಟಿಯಿಂದ ಆ ಬಡವರಿಗೆ ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತೇನೆ. ಸರ್, ಅಂದರೆ ಕಳೆದ ಬಾರಿ ನಾವು ಮಳೆ ಬಂದಾಗ ನೋಡಿದ್ವಿ, ಸುಮಾರು ಅಂದರೆ 1 ವಾರ ಆಗಿತ್ತು ಒಂದು ಮರಗಳನ್ನು ತೆರವು ಮಾಡೋದಕ್ಕೆ. ಕಾರಣ ಯಾಕೆ ಜಿಬಿ ಅಧಿಕಾರಿಗಳಿಗೆ ಕೆಲಸ ಮಾಡೋಕ್ಕಾಗ್ತಿಲ್ಲ? ಒಂದು ಮರ ಬಿದ್ದರೆ 1 ವಾರ ಬೇಕಾ ತೆರವು ಮಾಡೋದಕ್ಕೆ ಅಂತ ಕೇಳಿದಾಗ, ಸೊ ಸಿಬ್ಬಂದಿಗಳ ಕೊರತೆ ಅಂತ ಹೇಳಲಾಗಿತ್ತು. ಸೊ ನೀವು ಇಂತಹ ಬೃಹತ್ ಗಾತ್ರದ ಮರ ಬಿದ್ದು ಕೇವಲ 24 ಗಂಟೆಯೊಳಗೆ ತೆರವು ಮಾಡಬೇಕು ಅಂತೇಳಿ ನೀವು ಸ್ಥಳಕ್ಕೆ ಬಂದಿದ್ದೀರಿ. ತಮಗೆ ಸಿಬ್ಬಂದಿಗಳು ಕೊರತೆ ಏನಾದ್ರು ಅನಿಸಿದೆಯಾ, ಅಥವಾ ಸಿಬ್ಬಂದಿಗಳು ಬಂದಿದ್ದಾರೆ ಸರ್? ಈಗ ಸಿಬ್ಬಂದಿಗಳು ರಾತ್ರಿ 3 ಬ್ಯಾಚ್ ಬಂದಿದ್ರು, 3 ಗಂಟೆವರೆಗೂ ಮಾಡಿದ್ರು. ತಿರ್ಗಾ ಬೆಳಗ್ಗೆವರೆಗೂ ಮಾಡಿದ್ರೆ ಡೇನಲ್ಲಿ ಬರೋದಿಲ್ಲ ಅಂತ 3 ಗಂಟೆ ಸ್ಟಾಪ್ ಮಾಡಿಸಿ ಮನೆಗೆ ಕಳಿಸಿದ್ದೀವಿ. ಈಗ ಬಂದಿದ್ದಾರೆ. ಒಂದು ಬ್ಯಾಚು ನಾಗ್ಪುರದಲ್ಲಿ ಮಾಡ್ತಾ ಇದೆ, ಇಲ್ಲೊಂದು ಬ್ಯಾಚ್ ಈಗ ಪ್ರಾರಂಭ ಮಾಡಿದೆ. ಇನ್ನೊಂದು ಬ್ಯಾಚು ಬೇರೆ ಕಡೆ ಗೊರಗುಂಟೆಪಾಳ್ಯದಲ್ಲಿ ಒಂದು ಮರ ಕಟ್ ಮಾಡಿ, ಅದು ಕ್ಲಿಷ್ಟದ ಪರಿಸ್ಥಿತಿಯಲ್ಲಿ ಅದನ್ನು ಕಟ್ ಮಾಡಿ ಇಲ್ಲಿಗೆ ಬರ್ತಾರೆ. ಇನ್ನೂ ಒಂದು ಬ್ಯಾಚ್ನು ಬರೋಕ್ಕೆ ಅಂತ ಹೇಳಿದ್ದೀನಿ. ಆ ಭಾಗದಲ್ಲಿ 2 ಬ್ಯಾಚು, ಈ ಭಾಗದಲ್ಲಿ 2 ಬ್ಯಾಚ್ನ ಕೆಲಸ ಮಾಡಿ ಸಂಜೆ ಒಳಗಡೆ ಏನಾದರೂ ಮಾಡಿ ಇವೆಲ್ಲ ಕ್ಲಿಯರ್ ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಅಧಿಕಾರಿಗಳು ಈ ವಿಚಾರದಲ್ಲಿ ಹೋದ ವಾರ ಒಂದು ವಾರ ಅಲ್ಲ, 120 ಮರ ಬಿದ್ದಿದ್ದು, 3 ಅಲ್ಲ 4 ಬ್ಯಾಚ್ ಮಾಡಿದ್ರು. ಇದನ್ನ ದೊಡ್ಡ ಮರ ಬಿದ್ದಾಗ 4 ಅವರ್, 5 ಅವರ್, 6 ಅವರ್ ಬೇಕಾಗುತ್ತೆ ಒಂದೊಂದು ಮರ ಇದು ಮಾಡೋದಕ್ಕೆ. ವಿಶೇಷವಾಗಿ ನಂದಿನಿ ಬಡಾವಣೆ ಬರೀ 1 ಮರ ಎಲ್ಲ ಬಿದ್ದಿರೋದು, 10ಕ್ಕಿಂತ ಹೆಚ್ಚಿನ ಮರಗಳು ಬಿದ್ದಿದೆ. 4-5 ಕ್ಲಿಯರ್ ಆಗಿದೆ, ರಾತ್ರಿ 4-5 ಕ್ಲಿಯರ್ ಆಗಿದೆ. ಉಳಿದಿರ್ತಕ್ಕಂಥ ಸಂಜೆ ಒಳಗಡೆ ಕ್ಲಿಯರ್ ಆಗುತ್ತೆ. ಖಂಡಿತ, ನಿಜಕ್ಕೂ ಕೂಡ ನಾವು ಅಂದರೆ ನಿನ್ನೆ ಕಳೆದ ಸರಿ ಮಳೆ ಸೋದಾಗ ಗ್ರೌಂಡ್ ರಿಪೋರ್ಟ್ ಮಾಡಿದ್ವಿ. ಬೆಂಗಳೂರು ನಗರದಲ್ಲಿ 28 ಶಾಸಕರು ಇದ್ದಾರೆ, ವಿಧಾನಸಭಾ ಕ್ಷೇತ್ರ ಶಾಸಕರು. ಎಲ್ಲೋ ಒಂದು ಕಡೆ 24 ಗಂಟೆ, ಇಲ್ಲ 12 ಅವರ್ಸ್, 16 ಯಾರು ಕೂಡ 24 ಗಂಟೆ ಒಳಗಡೆ ಮರಗಳನ್ನ ತೆರವು ಮಾಡುವಂಥ ಕೆಲಸ ಆಗಿಲ್ಲ. ಸೊ ತಾವು ಮಾಡ್ತಾ ಇದ್ರಿ. ಎಲ್ಲೋ ಒಂದು ಕಡೆ ಬೇರೆ ಶಾಸಕರಿಗೆ ಮಾದರಿಯಾಗುವಂಥ ಕೆಲಸ ಕೂಡ, ಜೊತೆಗೆ ಬೇರೆ ಕ್ಷೇತ್ರದ ಶಾಸಕರು ಕೂಡ ನಿಮ್ಮಂಥ ಕೆಲಸ ಮಾಡಿದ್ರೆ ಎಲ್ಲೂ ಈ ರೀತಿ ಅನಾಹುತಗಳು ಜಾಸ್ತಿ ಸೃಷ್ಟಿಯಾಗಲ್ಲ ಅನ್ನೋದು ಒಂದು ಮನೋಭಾವ ಸರ್. ಅಲ್ಲ, ಇದು ನಮ್ಮ ಕರ್ತವ್ಯ. ಮಳೆ ಬಿದ್ದಾಗ, ಇಲ್ಲ ಮನೆಗಳಿಗೆ ನೀರು ನುಗ್ಬೋದು, ಜಾಸ್ತಿ ಮಳೆ ಬಿದ್ದಾಗ, ಈ ಥರ ಗಾಳಿ ಬೀಸಿದಾಗ ಮರಗಳು ಬೀಳ್ತಕ್ಕಂಥದ್ದು ಸಹಜ. ನನ್ನ ಕ್ಷೇತ್ರ ಇರ್ಬೋದು, ಬೇರೆ ಕ್ಷೇತ್ರ ಇದು ಅಂತಕ್ಕಂಥದ್ದು ಇರ್ಬೋದು. ಅಂಥ ಸಂದರ್ಭದಲ್ಲಿ ಯಾವುದೂ ದೇವ್ರ ದಯದಿಂದ ಪ್ರಾಣಹಾನಿ ಆಗಿಲ್ಲ. ವೆಹಿಕಲ್ ಮೇಲೆಗಳೇ ಬಿದ್ದೈತೆ. ತಕ್ಷಣ ಸ್ಪಂದಿಸ್ತಕ್ಕಂಥ ಕೆಲಸ ಎಲ್ಲ ಚುನಾಯಿತ ಪ್ರತಿನಿಧಿಗಳು, ಜೊತೆಗೆ ಅಧಿಕಾರಿಗಳು
ಅದು ಸಂಬಂಧಪಟ್ಟಿರ್ತಕ್ಕಂಥ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ನಮ್ಮ ಕಾರ್ಪೊರೇಷನ್ ಇಂಜಿನಿಯರ್ ಇರ್ಬೋದು, ರೆವಿನ್ಯೂ ಡಿಪಾರ್ಟ್ಮೆಂಟು ಎಲ್ಲರೂ ಸ್ಪಂದಿಸ್ತಕ್ಕಂಥ ಕೆಲಸ ಆಗಬೇಕು. ಅದು ನಮ್ಮ ಕರ್ತವ್ಯ. ಓಕೆ, ಇದು ನಾವೊಬ್ರು ಶಾಸಕರಾಗಿ ನಮ್ಮ ಕರ್ತವ್ಯನ ನಾವು ಪಾಲನೆ ಮಾಡ್ತಿದೀವಿ ಅಂತೇಳಿ ಏನು ಈ ಕ್ಷೇತ್ರದ ಶಾಸಕರು ಹೇಳ್ತಿರುವಂತದ್ದು. ಸೊ ಇದೇ ರೀತಿ ಎಲ್ಲ ಶಾಸಕರು ಸ್ಥಳಕ್ಕೆ ಧಾವಿಸಿ ಕೂಡಲೇ 24 ಗಂಟೆಯೊಳಗೆ ಇಂತಹ ಸಮಸ್ಯೆಗಳನ್ನ ತೆರವುಗೊಳಿಸಿದ್ರೆ ನಗರದಲ್ಲಿ ಸಾಕಷ್ಟು ವಾಹನ ಸವಾರರಿಗಾಗಿರುವುದು ಸಾರ್ವಜನಿಕರಿಗಷ್ಟು ಅನುಕೂಲ ಅಂತೇಳಿ ನಮ್ಮ ಕರ್ತವ್ಯನ ನಾವು ನಿರ್ವಹಿಸ್ತೀವಿ ಅಂತೇಳಿ ಶಾಸಕರು ಹೇಳ್ತಿರುವಂತದ್ದು. ಸೊ ಇದೇ ರೀತಿ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಆಗ್ಲಿ ಅನ್ನೋದೇ ಫ್ರೀಡಂ ಟಿವಿ ಆರ್ಜೆ ಪ್ರಸನ್ನ ಸಚಿನ್ ಜೊತೆ ಮಂಜುನಾಥ್ ಸಕ್ರ, ಫ್ರೀಡಂ ಟಿವಿ ಬೆಂಗಳೂರು.